ಹಲೋ ಆತ್ಮೀಯರೇ, ನಮಸ್ಕಾರ. ಮೋಕ್ಷ ಮೀಡಿಯಾಕ್ಕೆ ತಮಗೆ ಸ್ವಾಗತ. ನಾನು ಮೋಕ್ಷ ಹಿರೇಮಠ್. ಅನೇಕ ಸಂಗತಿಗಳನ್ನು ನಾವೀಗಾಗಲೇ ಉಪನಿಷತ್ತಿನಿಂದ ತಿಳಿದುಕೊಂಡಿದ್ದೇವೆ. ಇನ್ನೂ ತಿಳಿಯಬೇಕಾದ ಸಂಗತಿಗಳು, ಘಟನೆಗಳು ಭಾಳ ಇವೆ ಅಂತ ಅನಿಸುತ್ತೆ. ಯಾಕಂದರೆ ಹಿಂದಿನ ಜನಜೀವನದ ವೇದಗಳ ನಂತರ ಬರ್ತಿರುವ ವೇದಾಂತಗಳನ್ನು ಈ ಉಪನಿಷತ್ತುಗಳು ಪ್ರತಿನಿಧಿಸುತ್ತವೆ. ವೇದಗಳು ಶಾಸ್ತ್ರವನ್ನು ಚಾಚು ತಪ್ಪದೆ ನಡೆದರೆ, ಈ ಉಪನಿಷತ್ತುಗಳು ಜ್ಞಾನ ರೂಪದಲ್ಲಿ ಜನರಿಗೆ ಅವುಗಳ ಮಹತ್ವವನ್ನು ಒದಗಿಸುತ್ತವೆ. ಹೀಗಾಗಿ ಎಷ್ಟೋ ಜನ ಉಪನಿಷತ್ತುಗಳ ಮೊರೆ ಹೋಗ್ತಾರೆ. ಉಪನಿಷತ್ತುಗಳನ್ನು ಅಭ್ಯಾಸ ಮಾಡಿದರೆ ನಮಗೆ ಒಂದಿಲ್ಲ ಒಂದು ತೆರನಾದ ಜ್ಞಾನ ಬರುತ್ತೆ. ಅಷ್ಟೇ ಅಲ್ಲ, ಮನುಷ್ಯನ ಮನಸ್ಸು ಕೂಡ ಹಿಗ್ತಾ ಹೋಗ್ತದೆ. ಅವನಲ್ಲಿರ್ತಕ್ಕಂಥ ಅಲ್ಪತನ ಕೂಡ ಕಡಿಮೆ ಆಗುತ್ತೆ. ಈ ಅಲ್ಪತನ ಕಡಿಮೆಯಾಗುವುದು ಭಾಳ ಮುಖ್ಯ ಆಗುತ್ತೆ. ಯಾಕಂದರೆ ಮನುಷ್ಯ ಒಂದು ಮಟ್ಟದ ಜೀವನವನ್ನು ಸಾಗಿಸಬೇಕಾದರೆ ಈ ಅಲ್ಪತನವನ್ನು, ಈ ಸಣ್ಣತನವನ್ನು ನಾವು ನಮ್ಮ ಜೀವನದಿಂದ ಹೊರಗೆ ಹಾಕಬೇಕಾಗುತ್ತದೆ. ಈ ಸಣ್ಣತನವನ್ನು ನಾವು ಹೊರಗೆ ಹಾಕದಿದ್ದರೆ ನಾವು ಅನೇಕ ಕಷ್ಟ ನಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಅಷ್ಟೇ ಅಲ್ಲ, ಅನೇಕ ದುರಂತಗಳಿಗೆ, ಆಘಾತಗಳಿಗೆ ಕೂಡ ನಾವು ಕಾರಣರಾಗಬೇಕಾಗುತ್ತೆ. ಆದ ಕಾರಣ ಈ ಅಲ್ಪತನವನ್ನು ಹೊರಗೆ ಹಾಕುವಲ್ಲಿ ಉಪನಿಷತ್ತುಗಳು ಒಂದಿಲ್ಲ ಒಂದು ರೀತಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತವೆ. ಅವು ಜ್ಞಾನದ ಮೂಲಗಳು ಕೂಡ ಆಗಿದ್ದವು. ಆದ ಕಾರಣ ಅನಿವಾರ್ಯವಾಗಿ ಭಾರತದ ಹಿಂದಿನ ಸಮಾಜವನ್ನು ನಾವು ಅರ್ಥೈಸಬೇಕಾದರೆ ನಾವು ಈ ಉಪನಿಷತ್ತುಗಳನ್ನು ನೋಡಲೇಬೇಕಾಗತ್ತೆ. ಈ ಉಪನಿಷತ್ತುಗಳನ್ನು ಅನೇಕ ಭಾಷೆಗಳಲ್ಲಿ ಕೂಡ ಭಾಷಾಂತರಿಸಲಾಗಿದೆ. ವಿಶೇಷವಾಗಿ ದಾರೋ ಸಿಖು ಅಂತಕ್ಕಂಥ ವ್ಯಕ್ತಿ ಈ ಉಪನಿಷತ್ತುಗಳನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರಿಸ್ತಾನೆ. ಅವನೊಬ್ಬ ಮುಸ್ಲಿಂ, ಆದರೆ ಅವನಿಗೆ ಯಾವುದೇ ಧರ್ಮಭೇದ, ಜಾತಿ ಭೇದ ಇದ್ದಿಲ್ಲ. ಅವನು ಮೊಘಲರ ಮಗನಾದರೂ ಕೂಡ ಅವನ ಉಪನಿಷತ್ತುಗಳನ್ನು ಸುಮಾರು 50 ಉಪನಿಷತ್ತುಗಳನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರಿಸ್ತಾನೆ. ಅದು ಯಾವಾಗ 15-16ನೇ ಶತಮಾನದ ಸುಮಾರಕ್ಕೆ, ಅಥವಾ 14-15ನೇ ಶತಮಾನ ಸುಮಾರಕ್ಕೆ, ಹೆಚ್ಚು ಕಡಿಮೆ ಸುಮಾರಾಗಿ. ಈ ಪರ್ಷಿಯನ್ ಭಾಷೆಯಿಂದಲೇ ಬೇರೆ ಬೇರೆ ಭಾಷೆಯ ತಜ್ಞರು ಆ ಉಪನಿಷತ್ತುಗಳನ್ನು ತಮ್ಮ ಭಾಷೆಗೆ ಭಾಷಾಂತರಿಸ್ತಾರೆ. ಅದು ಲ್ಯಾಟಿನ್ ಇರ್ಬೋದು, ಗ್ರೀಕ್ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಇತ್ಯಾದಿ ಇತ್ಯಾದಿ ಭಾಷೆಗಳಿರ್ಬೋದು. ಅಂದರೆ ದಾರಾಶಿಕೋ ಮಾಡಿರ್ತಕ್ಕಂಥ ಒಂದು ಮಹತ್ತರವಾದ ಕೆಲಸ ಅವನನ್ನು ಇಂದಿಗೂ ಕೂಡ ನೆನಪು ಮಾಡ್ತಾರೆ. ಅಂಥ ದಾರಾಶಿಕೋನನ್ನು ಔರಂಗಜೇಬ್ ಅಧಿಕಾರಕ್ಕಾಗಿ ಕೊಲೆ ಮಾಡ್ತಾನೆ. ತನ್ನ ಅಣ್ಣನನ್ನೇ ಕೊಲೆ ಮಾಡ್ತಾನೆ. ಆ್ಯಕ್ಚುಲಿ ದಾರಾಶಿಕೋ ಮೊಘಲರ ಸಾಮ್ರಾಜ್ಯವನ್ನು ಆಳಬೇಕಾಗ್ತಿತ್ತು. ಆದರೆ ಅದನ್ನು ಅರಿತುಕೊಂಡು, ಅದನ್ನು ತಿಳಿದುಕೊಂಡ ಔರಂಗಜೇಬ್ ಅವನನ್ನು ಕೊಲೆ ಮಾಡಿಸಿ ತಾನೇ ರಾಜನೆಂದು ಡಿಕ್ಲೇರ್ ಮಾಡಿಕೊಳ್ತಾನೆ. ಈ ಔರಂಗಜೇಬುಗಳು ಇದ್ದೇ ಇರ್ತಾರೆ. ಇಂಥವರು ಯಾವಾಗಲೂ ಧರ್ಮದ ಹೆಸರನ್ನು ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಮಟ್ಟಕ್ಕೆ ಒಯ್ದು ಬಿಡ್ತಾರೆ. ಏನಾಗಲಿ, ಈ ಉಪನಿಷತ್ತನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಿಸಿ ಅವುಗಳನ್ನು ಜಗತ್ತಿನ ತುಂಬೆಲ್ಲ ಪಸರಿಸಲಿಕ್ಕೆ ಕಾರಣ ಆಗಿರ್ತಕ್ಕಂಥ ದಾರೋಸಿಕನನ್ನು ನಾವು ತಂಪೊತ್ತಿನಲ್ಲಿ ನೆನೆಸ್ಬೇಕಂತ ಹೇಳಬೇಕಾಗುತ್ತೆ. ಔರಂಗಜೇಬನಂಥ ವ್ಯಕ್ತಿಗಳನ್ನು ತಂಪೊತ್ತಿನಲ್ಲಿ ನೆನೆಸ್ಲಿಕ್ಕೆ ಆಗೋದಿಲ್ಲ. ಮಧ್ಯಾಹ್ನದಾಗ ನೆನೆಸ್ಬೇಕು ಅವ್ರನ್ನೆಲ್ಲ. ಆದರೆ ದಾರಾಶಿಕನನ್ನು ತಂಪೊತ್ತಿನಲ್ಲಿ ನೆನೆಸ್ಬೇಕಾಗಿದೆ. ಏನೋ ಯೋಗ ಏನೋ ಈ ತಂಪೊತ್ತಿನಲ್ಲಿ ವಿಡಿಯೋ ಮಾಡಿರೋದ್ರಿಂದ ದಾರಾಶಿಕನ ನೆನಪು ಕೂಡ ಬಂತು. ಆ ದಾರಾಶಿಕನ ನೆನಪಿನಿಂದ ಆ ಕ್ರೂರ ಔರಂಗಜೇಬನ ನೆನಪು ಕೂಡ ಬಂತು. ಯಾವಾಗ ಒಳ್ಳೆಯತನವನ್ನು ನೆನಪು ಮಾಡಿಕೊಳ್ತಾವೋ ಆವಾಗ ಕೆಟ್ಟತನ ಕೂಡ ನೆನಪಾಗತ್ತೆ. ಈ ಕೆಟ್ಟ ವ್ಯಕ್ತಿಗಳು ಇದ್ದೇ ಇರ್ತಾರೆ.
ಅವರ ನಡುವೆ ನಾವು ಬದುಕಬೇಕಾಗಿದೆ, ಬಾಳಬೇಕಾಗಿದೆ. ಅವರು ಸಮಾಜವನ್ನಷ್ಟೇ ಅಲ್ಲ, ಕುಟುಂಬವನ್ನು ಕೂಡ ಛಿದ್ರ ಮಾಡ್ತಕ್ಕಂಥ ಮಟ್ಟಕ್ಕೆ ಹೋಗಿಬಿಡ್ತಾರೆ. ಅದು ಅನಿವಾರ್ಯ. ಸಮಾಜದ ಯಾವುದೋ ಒಂದು ದುರ್ಬಲ ಕೊಂಡಿ ನಡೆದುಕೊಂಡು ಅವರು ತಮ್ಮ ಕೆಟ್ಟ ಚಾಳಿಗಳನ್ನು ಅಭ್ಯಾಸ ಮಾಡಿಕೊಂಡು ಏನು ಮಾಡ್ತಾರೆ, ಇಡೀ ಸಮಾಜವನ್ನೇ ಅನಾರೋಗ್ಯ ಕಡೆಗೆ ಒಯ್ತಾರೆ. ಏನಾಗಲಿ, ಇಂಥವಕ್ಕೆಲ್ಲ ಒಂದಿಲ್ಲ ಒಂದು ರೀತಿಯಾಗಿ ಈ ಉಪನಿಷತ್ತುಗಳು ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವುಗಳಲ್ಲಿ ಈ ಕೈವಲ್ಯ ಉಪನಿಷತ್ತು ಕೂಡ ಒಂದು. ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ನಾವು ಕೈವಲ್ಯ ಉಪನಿಷತ್ತಿನ ಹೆಸರನ್ನು ಕೇಳಿದ್ದೇವೆ. ಯಾಕಂದರೆ ಕೈವಲ್ಯ ಪದ್ಧತಿ ಅಂತೇಳಿ ನಿಜಗುಣ ಶಿವಯೋಗಿಗಳು ಒಂದು ಗ್ರಂಥವನ್ನೇ ಬರೆದಿದ್ದಾರೆ. ಆ ಗ್ರಂಥವನ್ನು ಅಭ್ಯಾಸ ಮಾಡೋಕ್ಕಾಗಿಲ್ಲ. ಆದರೆ ಆ ಮನುಷ್ಯನ ಬದುಕನ್ನು ವಿಮೋಚನೆಗೊಳಿಸುವುದಕ್ಕಾಗಿ ಆ ಗ್ರಂಥದಲ್ಲಿ ಕೆಲವು ಉಪಾಯಗಳಿವೆ, ಪರಿಹಾರಗಳಿವೆ ಅಂತೇಳಿ ಹೇಳ್ತಾ ಇದ್ದಾರೆ. ಇವತ್ತು ಆ ಕೈವಲ್ಯ ಪದ್ಧತಿಯ ಉಪನಿಷತ್ತನ್ನು, ಅಂದರೆ ಕೈವಲ್ಯ ಉಪನಿಷತ್ತಿನ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕಾಗಿದೆ. ಈ ಕೈವಲ್ಯ ಸಂಸ್ಕೃತ ಶಬ್ದ. ಕೈವಲ್ಯ ಅಂದರೆ ವಿಮೋಚನೆ, ಬಿಡುಗಡೆ. ಬಿಡುಗಡೆ ಯಾವುದರಿಂದ? ವಿಮೋಚನೆ ಯಾವುದರಿಂದ? ನಮ್ಮ ಬದುಕಿನಿಂದ, ಜೀವನದ ಜಂಜಾಟದಿಂದ, ಈ ವಿಷ ಸರ್ಕಲ್ ಏನಿದೆಯಲ್ಲ, ವಿಷಚಕ್ರ, ಆ ವಿಷಚಕ್ರದಿಂದ ಪಾರಾಗಿ ನಾವು ಪುನರ್ಜನ್ಮವನ್ನು ದಾಟಿ ಆ ಕಡೆ ಹೋಗ್ತಕ್ಕಂಥ ಒಂದು ಹಂತವನ್ನು ಮುಟ್ಟಬೇಕಾದರೆ ಈ ಅನಿವಾರ್ಯವಾಗಿ ಇಂಥವುಗಳ ಅಭ್ಯಾಸ ಮಾಡಲೇಬೇಕಾಗ್ತೈತಿ. ಸಾಮಾನ್ಯವಾಗಿ ಭಾರತೀಯರು ಹುಟ್ಟು, ಸಾವು, ಇರುವು ಮತ್ತು ಪುನರ್ಜನ್ಮಗಳಲ್ಲಿ ನಂಬಿಕೆ ಇಟ್ಟಿರ್ತಾರೆ. ಈ ಪುನರ್ಜನ್ಮದಿಂದ ಮುಕ್ತಿ ಪಡ್ಕೊಂಡ್ರೆ ಏನಾಗುತ್ತೆ, ಅವನಿಗೆ ಮೋಕ್ಷ ಸಿಗುತ್ತೆ, ಅವನು ಸ್ವರ್ಗಕ್ಕೆ ಹೋಗ್ತಾನಂತಕ್ಕಂಥ ಒಂದು ಕಲ್ಪನೆ, ಒಂದು ಭಾವನೆ ಭಾರತೀಯರಲ್ಲಿದೆ. ಸೊ ಆ ಭಾವನೆಯ ಹಿನ್ನೆಲೆಯಲ್ಲಿ ಈ 4 ಸ್ಥಿತಿಗಳೇನಿದ್ದಾವಲ್ಲ, ಹುಟ್ಟು, ಸಾವು ಮತ್ತು ಇರುವಿಕೆ ಮತ್ತು ಈ ಪುನರ್ಜನ್ಮ, ಇವುಗಳನ್ನು ದಾಟಿ ಹೋಗಬೇಕಾದ್ರೆ ಕೆಲವು ಕ್ರಿಯೆಗಳನ್ನು ಮಾಡಬೇಕಾಗತ್ತೆ. ಕೆಲವು ಕಾರ್ಯವನ್ನು ನಾವು ತಪ್ಪದೇ ಅನುಸರಿಸಿದರೆ ಅದು ಭಾಳ ಮುಖ್ಯವಾಗುತ್ತೆ. ವಿಶೇಷವಾಗಿ ಕೈವಲ್ಯ ಉಪನಿಷತ್ತು ಶಿವನನ್ನು ಆರಾಧಿಸುತ್ತದೆ. ಅದಕ್ಕೆ ಶಿವ ಕೇಂದ್ರಿತ ವಸ್ತು. ಶಿವನನ್ನು ಬಿಟ್ಟು ಕೈವಲ್ಯ ಮತ್ತೇನೇನೂ ಹೇಳುವುದಿಲ್ಲ. ಒಂದೊಂದು ಉಪನಿಷತ್ತುಗಳು ತಮ್ಮ ಆರಾಧ್ಯ ದೈವವನ್ನು ಆರಾಧಿಸ್ತಾ ಇರ್ತವೆ. ಆ ರೀತಿಯಾಗಿ ಇಲ್ಲಿ ಕೈವಲ್ಯ ಉಪನಿಷತ್ತು ಕೂಡ ಶಿವನನ್ನು ಕೇಂದ್ರ ಬಿಂದುವಾಗಿಟ್ಟುಕೊಂಡಿದೆ. ಶಿವನಿಂದ ನಾವು ಪುನರ್ಜನ್ಮವನ್ನು ಮೀರಿ ಆಚೆ ಹೋಗ್ಬೋದು ಅಂತಕ್ಕಂಥದ್ದನ್ನು ನಮಗೆ ತೋರಿಸಿಕೊಡ್ತಾ ಇದೆ. ಯಾಕಂದರೆ ಶಿವ ಪ್ರತ್ಯಕ್ಷ ಆಗಬೇಕಾದ್ರೆ, ಶಿವನ ಪಾದ ಸೇರಬೇಕಾದ್ರೆ, ಶಿವನ ಪಾದದಲ್ಲಿ ನಾವು ಸೇವೆಯನ್ನು ಸಲ್ಲಿಸಬೇಕಾದ್ರೆ, ಶಿವನೇ ಆಗಬೇಕಾದ್ರೆ ನಾವು ಅನಿವಾರ್ಯವಾಗಿ ಶಿವಭಕ್ತಿಯನ್ನು ಮಾಡಲೇಬೇಕಾಗ್ತದೆ. ಶಿವನ ಆರಾಧನೆಯನ್ನು ಮಾಡಬೇಕಾಗ್ತದೆ. ಆ ಆರಾಧನೆ ನಿಷ್ಕಲ್ಮಶ ಮನಸ್ಸಿನಿಂದ ಕೂಡಿರಬೇಕು. ಈ ನಿಷ್ಕಲ್ಮಶ ಮನಸ್ಸು ಅಂತ ಹೇಳೋದು ಭಾಳ ಸುಲಭವಾಗಿಬಿಡ್ತದೆ, ಆದರೆ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಭಾಳ ಕಷ್ಟ. ಎಷ್ಟೋ ಜನರನ್ನು ನೋಡ್ತಾ ಇದ್ದೀನಿ ನಾನು, ಅವರ ಮನಸ್ಸು ಎಷ್ಟು ಕಲ್ಮಶವಾಗಿದೆ ಅಂತಂದರೆ ಅವರಿಗೆ ಬೇರೆ ಕೆಲಸ ಇಲ್ಲ. ತಮ್ಮ ಮನಸ್ಸು ಕಲ್ಮಶವಾಗಿದಲ್ಲದೆ ಇನ್ನೊಬ್ಬರ ಮನಸ್ಸನ್ನು ಕೂಡ ಕಲ್ಮಶ ಮಾಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ತನ್ಮೂಲಕ ಸಮಾಜದ ಸ್ವಾಸ್ಥ್ಯವನ್ನೇ ಹಾಳುಗೆಡ್ತಾರೆ. ಭಾರತೀಯ ಮದುವೆ ಪದ್ಧತಿ, ಭಾರತೀಯ ಕುಟುಂಬ ಪದ್ಧತಿ ಇವುಗಳನ್ನು ಒಂದು ಮಟ್ಟಕ್ಕೆ ನಿಯಂತ್ರಣದಲ್ಲಿಟ್ಟಿತ್ತು. ಆದರೆ ಆಧುನಿಕ ಯುಗದಲ್ಲಿ ಬೇರೆ ಬೇರೆ ಸಂಸ್ಕೃತಿಗಳ ಪ್ರಭಾವದಿಂದ ಈ ಭಾರತೀಯ ಕೌಟುಂಬಿಕ ಪದ್ಧತಿ ದೌರ್ಬಲ್ಯವನ್ನು ಪಡೆದುಕೊಂಡ್ಬಿಟ್ಟಿದೆ. ಅಂದರೆ ಅಲ್ಲಿ ಕೂಡ ನಿಷ್ಕಲ್ಮಶ ಮನಸ್ಸು ಹೋಗಿ ಕಲ್ಮಶ ಮನಸ್ಸುಗಳಿಂದ ತುಂಬಿ ತುಳುಕಾಡ್ತಾ ಇದೆ. ಯಾವುದೇ ಕುಟುಂಬವನ್ನು ತೆಗೆದುಕೊಳ್ಳಿ, ಯಾವುದೇ ಮನೆಯನ್ನು ತೆಗೆದುಕೊಳ್ಳಿ, ಅಲ್ಲಿ ಕಲ್ಮಶವಾದ ಮನಸ್ಸುಗಳು ಒಂದಲ್ಲ ಎರಡಲ್ಲ ಇದ್ದೇ ಇರ್ತವೆ. ಒಂದಿದ್ದರೆ ಸಮಸ್ಯೆ ಇಲ್ಲ. ಆದರೆ ಆ ಒಂದು ಮನಸ್ಸು ಇಡೀ ಕುಟುಂಬದ ಸದಸ್ಯಗಳನ್ನೇ ಕಲ್ಮಶ ಮಾಡಿಬಿಟ್ರೆ ಆ ಕುಟುಂಬದ ಗತಿ ಅಧೋಗತಿನೇ. ಇಂಥ ಅನೇಕ ಉದಾಹರಣೆಗಳನ್ನು ನಾವು ಭಾರತೀಯ ಸಮಾಜದಲ್ಲಿ ನೋಡಿದ್ದೇವೆ. ಆದ ಕಾರಣ ನಮ್ಮ ಹಿರಿಯರು ಹಿಂದೆ ಕೊಡ ತಗೊಳ್ಬೇಕಾದ್ರೆ, ಮದುವೆಯಲ್ಲಿ ಕನ್ಯೆಯನ್ನು ವರನನ್ನು ನಾವು ಆರಿಸ್ಕೊಳ್ಬೇಕಾದ್ರೆ ಅವರು ಆ ಮನೆತನವನ್ನು ನೋಡ್ತಿದ್ರು. ತೂಗಿ ಅಳೆದು ಸರಿಯಾದ ಮೇಲೆ ಆ ಮನೆತನದ ಗುಣಗಳು ಅವಗುಣಗಳು ಗೊತ್ತಾದ ಮೇಲೆ ಆ ಮನೆತನದ ಸಂಪರ್ಕವನ್ನು ಮಾಡಲಿಕ್ಕೆ ಇಷ್ಟಪಡ್ತಾಯಿದ್ರು. ಆದರೆ ಈಗ ವಾತಾವರಣ ಬೇರೆ ಆಗಿಬಿಟ್ಟಿದೆ. ಈಗ ಯಾವುದೋ ಒಂದು LOV ಅಂತಕ್ಕಂಥ
ಶಬ್ದವನ್ನು ಹಿಡ್ಕೊಂಡು ಹೋಗ್ತಾರೆ ಹೊರತು ಅಲ್ಲಿ ಲವನೇ ಇರೋದಿಲ್ಲ, ಓನ್ಲಿ ಫ್ಯಾಷನ್ ಇರ್ತೈತೆ. ಅದು ಫ್ಯಾಷನ್ ಅನ್ನಲ್ಲ, ಯಾಕಂದ್ರೆ ಫ್ಯಾಷನ್ ಬೇರೆ ಬೇರೆ ಆಗ್ತೈತೆ. ಇವತ್ತು ತೊಟ್ಟಿರ್ತಕ್ಕಂಥ ಶರ್ಟು ನಾಳೆ ಬೇರೆ ಆಗ್ಬೋದು. ಆದರೆ ಈ ಫ್ಯಾಷನ್ಗಳು ಏನಿದಾವಲ್ಲ, ಕಾಮ, ಕ್ರೋಧ, ಮದ, ಮತ್ಸರ, ಇವುಗಳಿಂದ ತುಂಬಿ ತುಳುಕಾಡ್ತಕ್ಕಂಥ ಒಂದು ಲವ್ವನ್ನು, ಶಬ್ದಗಳಿಂದ ತುಂಬಿ ತುಳುಕಾಡ್ತಕ್ಕಂಥ ಒಂದು ಸ್ಥಿತಿಯನ್ನು ನಾವು ಏನು ಮಾಡ್ತೀವಿ, ಲವ್ ಅಂತ ಕರಿತಾ ಇದ್ವಿ. ಆದರೆ ಅದು ನಿಜವಾದ ಲವ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಈ ಲವ್ವಿನ ಹೆಸರಿನಲ್ಲಿ ಎಷ್ಟೋ ಹುಡುಗಿಯರು ಹುಡುಗರು ಒಬ್ಬರನ್ನೊಬ್ಬರು ಮೋಸ ಮಾಡೋದು ನಾವು ದಿನನಿತ್ಯ ಕಾಣ್ತಾ ಇದ್ದೇವೆ. ಅದು ಮೆಟ್ರೋಪಾಲಿಟನ್ ಸಿಟಿಯಲ್ಲಂತೂ ಕಾಮನ್ ಆಗಿಬಿಟ್ಟಿದೆ. ಈ ಒಂದು ರೋಗ, ಈ ಒಂದು ಮಾನಸಿಕ ರೋಗ ಹಳ್ಳಿಗಳು ಕೂಡ ಹಬ್ತಾ ಇದೆ. ಯಾವ ರೀತಿ ಇವತ್ತು ಹಳ್ಳಿಯಲ್ಲಿ ಅಮೆಜಾನ್ ಒಂದು ಪ್ರಾಡಕ್ಟನ್ನು, ಅಮೆಜಾನ್ ವಸ್ತುವನ್ನು ಹಳ್ಳಿಯಲ್ಲಿ ಕುಂತುಕೊಂಡು ನಾವು ತೆಗೆದುಕೊಳ್ಳಬಹುದು, ಆ ರೀತಿಯಾಗಿ ಈ ಕಾಮ, ಕ್ರೋಧ, ಮದ, ಮತ್ಸರಗಳಿಂದ ತುಂಬಿರ್ತಕ್ಕಂಥ ಲವ್ ಅಂತಕ್ಕಂಥ ಒಂದು ಶಬ್ದವನ್ನು ಉಪಯೋಗ ಮಾಡಿಕೊಂಡು ಅದನ್ನು ಪ್ರಚಾರ ಮಾಡತಕ್ಕಂಥ ಕೆಟ್ಟ ಚಾಳಿ ನಮ್ಮಲ್ಲಿ ಶುರುವಾಗಿಬಿಟ್ಟಿದೆ. ಆ ಶುರುವಾಗಿ ಒಂದು ಮಟ್ಟಕ್ಕೆ ಬಂದುಬಿಟ್ಟಿದೆ. ಅದು ಯಾವಾಗ ಹೋಗುತ್ತೆ ಯಾವಾಗಲೂ ಗೊತ್ತಿಲ್ಲ. ಆ ಚಾಳಿ ಅವರನ್ನು ಬಿಟ್ಟು ಹೋಗೋರು ಅಲ್ಲಿ ಮುದುಕರಾಗಿಬಿಟ್ಟಿರ್ತಾರೆ, ಏನು ಮಾಡುವ ಸ್ಥಿತಿಯಲ್ಲಿ ಇರೋದಿಲ್ಲ. ಅಂಥ ಒಂದು ಸ್ಥಿತಿಗೆ ನಾವು ಬಂದುಬಿಟ್ಟಿದ್ದೇವೆ. ನಾವು ಪಡೆದುಕೊಂಡಿರ್ತಕ್ಕಂಥ ಶಿಕ್ಷಣ ನಿಜ ಅಂತ ತಿಳ್ಕೊಂಡು ಏನು ಮಾಡ್ತೀವಿ, ಸಾಮಾನ್ಯವಾಗಿ ಅದನ್ನೇ ಅನುಸರಿಸ್ಕೊಂಡು ಹೋಗ್ಬಿಡ್ತೇವೆ. ಆದರೆ ನಮ್ಮಲ್ಲಿರ್ತಕ್ಕಂಥ ಅನೇಕ ತಪ್ಪು ಒಪ್ಪುಗಳನ್ನು ನಾವು ವಿಮರ್ಶೆ ಮಾಡಿಕೊಂಡು ಮುಂದೆ ಹೆಜ್ಜೆ ಇಟ್ಟಾಗ ವಸ್ತುಸ್ಥಿತಿ ಬೇರೆ ಆಗ್ಬೋದು. ಈ ಕೈವಲ್ಯ ಪದ್ಧತಿಯಲ್ಲಿ ಶಿವ ಕೇಂದ್ರಿತ ಬಿಂದುವಾಗಿರೋದ್ರಿಂದ ಆ ಶಿವನನ್ನು ಧ್ಯಾನಿಸೋದ್ರ ಮೂಲಕ, ಆ ಶಿವನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸೋದ್ರ ಮೂಲಕ ನಾವು ಶಿವನ ಪಾದ ಸೇವೆಯನ್ನು ಮಾಡಬಹುದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಶಿವನ ಪಾದ ಸೇವೆ ಮಾಡ್ತಾ ಮಾಡ್ತಾ ನಾವು ಶಿವನಲ್ಲಿ ಒಂದಾಗಿ ಬಿಡಬಹುದು, ನಾವು ಶಿವನಾಗಬಹುದು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ನಾವು ಶಿವನಾಗುವುದಂತಂದರೆ ಇಲ್ಲಿ ಸತ್ಯಂ ಶಿವಂ ಸುಂದರಂ ಅಂತಕ್ಕಂಥ ಶಬ್ದ ಆಗಲಿ, ಅಥವಾ ಈ ಮನುಷ್ಯ ತನ್ನೆಲ್ಲ ಇರುವಿಕೆಗಳನ್ನು, ಸ್ಥಿತಿಯನ್ನು ಬಿಟ್ಟು ಅವನು ಸಗುಣಾಕಾರದಿಂದ ನಿರ್ಗುಣಾಕಾರ ಕಡೆ ಹೋಗ್ತಾನಲ್ಲ, ಅಲ್ಲಿ ಅವನೇ ಶಿವನಾಗಿಬಿಡ್ತಾನೆ. ಈ ಶಕ್ತಿ, ವಿಶಿಷ್ಟತ್ವೈತದೆಲ್ಲ ಇದರ ಬಗ್ಗೆ ಕೆಲವು ಪರಿಕಲ್ಪನೆಗಳು ಬರ್ತವೆ. ಶಿವನಾಗುವುದು ಅಷ್ಟು ಸುಲಭಲ್ಲ. ಎಷ್ಟೋ ಜನ ವಚನಕಾರರು 6 ಸ್ಥಳಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಆದರೆ 6 ಸ್ಥಳಗಳನ್ನು ಎಷ್ಟೋ ಜನ ಮುಟ್ಟೇ ಇಲ್ಲ, ಹಂತವನ್ನು ಮುಟ್ಟಿಲ್ಲ. ಇವನ್ ಅಲ್ಲಮ್ಮಪ್ಪರು ಕೂಡ ಹಂತವನ್ನು ಮುಟ್ಟಿಲ್ಲ, ಬಸವಣ್ಣ ಮುಟ್ಟಿಲ್ಲ, ಅಕ್ಕ ಮಹಾದೇವಿ ಕೂಡ ಮುಟ್ಟಿಲ್ಲ. ಆದರೆ ಒಬ್ಬ ವಚನಕಾರ, ಒಬ್ಬ ವ್ಯಕ್ತಿ ಮಾತ್ರ ಆ 6ನೇ ಹಂತವನ್ನು ಮುಟ್ಟಿದ್ದಾನಂತೆ. ಆ 6ನೇ ಹಂತ ಐಕ್ಯ ಸ್ಥಳ. 6 ಸ್ಥಳಗಳು ಸಾಮಾನ್ಯವಾಗಿ ವೀರಶೈವದಲ್ಲಿ ಹೇಳ್ತಾರೆ. ಭಕ್ತ ಸ್ಥಳ, ಮಹೇಶ್ವರ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗ ಸ್ಥಳ, ಶರಣಸ್ಥಳ, ಐಕ್ಯ ಸ್ಥಳ ಅಂತ. ಎಷ್ಟೋ ಜನ ಶರಣಸ್ಥಳವನ್ನು ಮುಟ್ಟಿಬಿಡ್ತಾರೆ, ಆದರೆ ಐಕ್ಯ ಸ್ಥಳಕ್ಕೆ ಹೋಗ್ಲಿಕ್ಕಾಗಲ್ಲ. ಆದರೆ ಐಕ್ಯ ಸ್ಥಳವನ್ನು ಮುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಏನಪ್ಪ ಅಂತಂದರೆ ಅಜಗಣ್ಣ ಅಂತೇಳಿ. ಅಜಗಣ್ಣ ಮುಕ್ತಾಯಕ್ಕನ ಅಣ್ಣ, ಅವನು ಕೂಡ ವಚನಕಾರ. ಅವನು ಎಂಥ ಪವರ್ಫುಲ್ ವಚನಕಾರ ಅಂದರೆ, ಅವನು ಬರೆದಿರ್ತಕ್ಕಂಥ ವಚನಗಳು ಭಾಳ ಕಡಿಮೆ ಇದ್ದಾವೆ. ಆದರೆ 10 ವಚನಗಳು, ಅಲ್ಲಮ್ಮನ 10 ವಚನಗಳು ಅಜಗಣ್ಣನ 1 ವಚನಕ್ಕೆ ಸಮ ಅಂತ ಹೇಳ್ತಾರೆ. ಇದರ ಮೂಲಕ ಅಜಗಣ್ಣ ಎಂಥ ವ್ಯಕ್ತಿತ್ವವನ್ನು ಪಡೆದುಕೊಂಡಿದ್ದ ಅಂತೇಳಿ ಗೊತ್ತಾಗ್ತಾ ನಮಗೆ. ಈವನ್ ಅಲ್ಲಮ್ಮನಂಥ ವ್ಯಕ್ತಿಗಳು ಅಜಗಣ್ಣನಿಗೆ ತಲೆ ಬಾಗ್ತಾ ಇತ್ತು. ಯಾಕಂದರೆ ಅವನಲ್ಲಿರ್ತಕ್ಕಂಥ ಜ್ಞಾನ, ಅವನ ಸಾಧನೆ, ಅವನ ಐಕ್ಯ ಸ್ಥಳ ಇತ್ಯಾದಿಗಳನ್ನು ನೋಡಿಕೊಂಡು ಅವನಿಗೆ ತಲೆ ಬಾಗ್ತಾ ಇತ್ತು. ಜ್ಞಾನ ಇದ್ದಲ್ಲಿ ತಲೆ ಬಾಗಬೇಕಲ್ಲ. ಆದರೆ ಇವತ್ತು ನಾವು ಜ್ಞಾನ ಇದ್ದಲ್ಲಿ ತಲೆ ಬಾಕೋದಲ್ಲ, ಇನ್ನು ಯಾವುದಕ್ಕೂ ತಲೆ ಬಾಗ್ತಾ ಇದ್ದೀವಿ. ಅದು ಒಂದು ಸಮಾಜದ ಅನಿವಾರ್ಯ ಹಂತ ಆಗಿರ್ಬೋದು. ಈ ಹಂತನೇ ಯಾವಾಗಲೂ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆ ಹಂತಕ್ಕೆ ಮುಟ್ಟಬೇಕಾದ್ರೆ ಏನಾಗುತ್ತೆ, ಈ ಕೈವಲ್ಯ ಪದ್ಧತಿಯಲ್ಲಿ ಕೆಲವು ಮಾಹಿತಿಗಳು ಸಿಗ್ತವೆ, ಕೆಲವು ವಿಷಯಗಳು ಸಿಗ್ತವೆ. ಆ ಹಿನ್ನೆಲೆಯಲ್ಲಿ ನಾವು ಮನಸ್ಸನ್ನು ಕೇಂದ್ರೀಕರಿಸಿ ಶಿವನ ಹತ್ರ ನೆಟ್ಟರೆ ನಾವು ಶಿವನ ಪಾದಸೇವೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತದೆ, ಶಿವನಲ್ಲಿ ಇರಲಿಕ್ಕೆ ಸಾಧ್ಯತೆ ಆಗುತ್ತದೆ. ಆಮೇಲೆ ಹಾಗೆ ಸೇವೆ ಮಾಡ್ತಕ್ಕಂಥ ವ್ಯಕ್ತಿ ಶಿವನೇ ಆಗಿಬಿಡ್ತಾನೆ. ಆ ಶಿವನೇ ಆಗಬೇಕಾದ್ರೆ ಈ ಗಮನ ಹರಿಸ್ಬೇಕಲ್ಲ, ಮನಸ್ಸನ್ನು ಕೇಂದ್ರೀಕರಿಸಬೇಕಲ್ಲ. ಅದು ಅಷ್ಟು ಸುಲಭವಾಗಿರ್ತಕ್ಕಂಥ ಮಾತಲ್ಲ. ವಿಶೇಷವಾಗಿ ಈಗಿನ ಯುವಕ ಯುವತಿಯರಿಗೆ, ಈವನ್ ಸಣ್ಣ ಮಕ್ಕಳಿಗೂ ಕೂಡ ಗಮನವನ್ನು ಕೇಂದ್ರೀಕರಿಸಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ವಿಶೇಷವಾಗಿ ಪಟ್ಟಣದಲ್ಲಿ ಅದನ್ನು ನಾವು ಕಾಣ್ತಾ ಇದ್ದೇವೆ. ಯಾಕಂದರೆ ಪಟ್ಟಣದಲ್ಲಿ ಈ ಆಧುನಿಕ ಸಲಕರಣೆಗಳು, ಆಧುನಿಕ ವಿದ್ಯುನ್ಮಾನದ ಡಿವೈಸುಗಳು ಬಂದುಬಿಟ್ಟಿದ್ದಾವೆ.
ಆ ಡಿವೈಸ್ಗಳನ್ನು ನೋಡುವುದರಲ್ಲಿ ನಾವು ನಮ್ಮ ಜೀವನವನ್ನು ಕಳೀತಿದ್ದೇವೆ. ಆ ಡಿವೈಸ್ನಲ್ಲಿ ಯಾವುದು ತೋರಿಸ್ಬಾರ್ದು ಅದನ್ನು ತೋರಿಸ್ತಾ ಇದ್ದಾರೆ, ಯಾವುದನ್ನು ತೋರಿಸ್ಬೇಕು ಅದನ್ನು ತೋರಿಸೋದಿಲ್ಲ. ಹೀಗಾಗಿ ಏನು ಮಾಡ್ತೀವಿ, ಆ ಡಿವೈಸಿನ ಒಂದು ಭಾಗವಾಗಿ ಅದರಲ್ಲಿ ಯಾವುದನ್ನು ತೋರಿಸ್ಬಾರ್ದು ಅದನ್ನು ತೋರಿಸಿ ಯುವಕರ ಮನಸ್ಸನ್ನು ಕೆಡಿಸಿಬಿಡ್ತಾರಲ್ಲ. ಹೀಗಾಗಿ ಆ ಯುವಕರಿಗಾಗಲಿ ಯುವತಿಯರಾಗಲಿ ಮನಸ್ಸನ್ನು ಕೇಂದ್ರೀಕರಿಸಲಿಕ್ಕೆ ಸಾಧ್ಯತೆ ಇಲ್ಲದಂಥ ಒಂದು ವಾತಾವರಣ ಉಂಟಾಗಿಬಿಟ್ಟಿದೆ. ವಿಶೇಷವಾಗಿ ಕಾಲೇಜ್ ಕಟ್ಟಿ ಎತ್ತಿರ್ತಾರಲ್ಲ, ಇವರು ಭಾಳ ಡೇಂಜರಸ್ ಆಗಿ ಕಟ್ಟಿದ್ದಾರೆ. ಒಂದೊಂದೊಂದು ಕಾಲಕ್ಕೆ ನೆಹರು ಹೇಳಿದ್ದ, ನಾವು ನಮ್ಮ ಮುಂದಿನ ಸಮಾಜವನ್ನು ಆರೋಗ್ಯಪೂರ್ಣವಾಗಿರಬೇಕಾದ್ರೆ ನಮ್ಮ ವಿಶ್ವವಿದ್ಯಾನಿಲಯಗಳು ಸರಿಯಾಗಿ ಕಾರ್ಯನಿರ್ವಹಿಸಬೇಕಂತೇಳಿ. ಆದರೆ ಎಂಥ ದುರಂತ ಅಂದರೆ, ಈ ವಿಶ್ವವಿದ್ಯಾನಿಲಯಗಳಲ್ಲಿ ಕಾಲೇಜುಗಳಲ್ಲಿ ಹೊರಗೆ ಬಂದಿರತಕ್ಕಂಥ ವ್ಯಕ್ತಿಗಳೇ ಸಮಾಜದ ಮಹಾಪಾತಕರಾಗ್ತಾ ಇದ್ದಾರೆ, ಸಮಾಜದ ಘಾತಕ ವ್ಯಕ್ತಿಗಳಾಗ್ತಾ ಇದ್ದಾರೆ. ಸಮಾಜದ ನೀತಿಗಳನ್ನು ಮಾರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದರೆ ತಮ್ಮ ಲವ್ವನ್ನು ಕವಚದ ಹೆಸರಿನಲ್ಲಿ ಮಾರಾಟ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆ ಲವ್ ಅಂದರೆ ಅದೊಂಥರ ಈ ವಿಚಿತ್ರವಾದ ಪ್ಯಾಷನ್ ಅಂದರೆ PASSIO ಅನ್ನೋಕ್ಕೆ ನಾನು ಹೇಳ್ತಾ ಇದ್ದೀನಿ. ಅದೊಂದು ವಿಚಿತ್ರವಾದ ಪ್ಯಾಷನ್, ಅದು ವಿಚಿತ್ರವಾದ ಕಾಮೋದ್ವೇಗ. ಆ ಕಾಮೋದ್ವೇಗವನ್ನು ಮರೆ ಮಾತಲಿಕ್ಕೆ ಲವ್ ಅಂತ ಹೇಳ್ತಾರೆ. ಆ ಲವ್ವನ್ನು ಬೇರೆ ಧರ್ಮಗಳಲ್ಲಿ ಭಾಳ ಪವಿತ್ರವಾಗಿ ಕಾಣ್ತಾರೆ. ಆದರೆ ಇಂಡಿಯಾದಲ್ಲಿ ಅದರ ಸ್ಥಿತಿ ಬೇರೆ ಆಗಿಬಿಟ್ಟಿದೆ. ಅಂದರೆ ತಮ್ಮದೇ ಅರ್ಥದಲ್ಲಿ ಆ ಲವ್ವನ್ನು ಅನ್ವಯಿಸಿ ತುಂಡು ಬಟ್ಟೆಯನ್ನು ಉಟ್ಟುಕೊಂಡು ಮತ್ತಿಷ್ಟು ತಮ್ಮನ್ನೆಲ್ಲ ತೋರಿಸ್ಕೊಳ್ತಾರೆ. ಹಿಂದೆ ಇದ್ದದ್ದನ್ನು ಮುಚ್ಕೊಳ್ತಾ ಇದ್ದರು, ಇವತ್ತು ಇರೋದನ್ನೆಲ್ಲ ತೋರಿಸ್ತಾ ಇರತಕ್ಕಂಥ ಒಂದು ಸಂದರ್ಭ ಬಂದುಬಿಟ್ಟಿದೆ. ಆ ಹಿನ್ನೆಲೆಯಲ್ಲಿ ನೋಡಿದಾಗ ಈ ಮನಸ್ಸನ್ನು ಕೇಂದ್ರೀಕರಣ ಮಾಡೋದು ಎಷ್ಟು ಕಷ್ಟ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆದ ಕಾರಣ ಈಗ ಎಷ್ಟೋ ರ್ಯಾಂಕ್ಗಳಾಗಲಿ, ಎಷ್ಟೋ ಒಳ್ಳೆಯ ಓದಾಗಲಿ ಪಟ್ಟಣಗಳಿಂದ ಹೊರಹೊಮ್ತಾ ಎಲ್ಲ ಹಳ್ಳಿಗಳಿಂದ ಬರ್ತಾಯಿದೆ. ಅವಿನ್ನು ಹಳ್ಳಿಗಳು ಎಷ್ಟು ಮಟ್ಟಿಗೆ ಅದನ್ನು ಉಳಿಸ್ಕೊಳ್ತಾರೆ ಗೊತ್ತಿಲ್ಲ. ಆದರೆ ಕೆಲವರಾದರೂ ಇದ್ದೇ ಇರ್ತಾರೆ. ಇದೇ ಸ್ಥಿತಿ ಸಮಾಜದಲ್ಲಿ ಮುಂದುವರಿತೆ ಅಂತ ಹೇಳಲಿಕ್ಕಾಗಲ್ಲ. ಒಂದು ಒಳ್ಳೆಯ ದಿನ ಬರ್ಬೋದು, ಒಂದು ಸಿಲ್ವರ್ ಲೈನ್ ಬರ್ಬೋದು, ಸಿಲ್ವರ್ ಲೈನ್ ಕಾಣ್ಬೋದು. ಆಗ ಸಮಾಜದ ರೀತಿ ನೀತಿಗಳೇ ಬೇರೆ ಆಗಬೇಕು. ಅಂದರೆ ನಮ್ಮ ಕಷ್ಟ ಏನಂತಂದರೆ, ನಮ್ಮ ದುರಂತ ಏನಂದರೆ, ಆ ಸಿಲ್ವರ್ ಲೈನ್ ಬರೋವರೆಗೂ ನಾವು ಕಾಯ್ಕೊಂತ ಕುಂದಿರ್ಬೇಕಲ್ಲ, ಆ ಸಿಲ್ವರ್ ಲೈನಾಗಿ ಬಾಯಿ ತೆರ್ಕೊಂಡು ಕುಂದಿರ್ಬೇಕಲ್ಲ, ನಮ್ಮ ಕೆಲಸಗಳನ್ನು ನಾವು ಮಾಡ್ತಾ ಬಾಯಿ ತೆರ್ಕೊಂಡು ಕುಂದಿರ್ಬೇಕು. ಅದು ಬಹಳ ದುರಂತ. ಆದರೆ ಅದೇ ಅನಿವಾರ್ಯ ಆಗಿಬಿಟ್ಟಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಕೈವಲ್ಯ ಉಪನಿಷತ್ತನ್ನು ನೋಡಬೇಕಾಗ್ತದೆ. ಆ ಕೈವಲ್ಯ ಉಪನಿಷತ್ತಿನ ಧ್ಯಾನವನ್ನು ನಾವು ಅಳವಡಿಸಿಕೊಂಡ್ರೆ ಡೆಫಿನೆಟಾಗಿ ನಾವು ಒಂದಿಲ್ಲ ಒಂದು ರೀತಿಯಲ್ಲಿ ಶಿವನಲ್ಲಿ ಗಮನವನ್ನು ಕೇಂದ್ರೀಕರಿಸಿ ನಾವು ಸಾಧಿಸಬೇಕಾದವನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಇದೆ. ಅದೆಲ್ಲ ಬಿಟ್ಟು ನಮ್ಮ ಮನಸ್ಸನ್ನು ಕಲ್ಮಶ ಮಾಡಿಕೊಂಡ್ರೆ ನಾವು ಪಾತಾಳವನ್ನು ಕಾಣಬೇಕಾಗ್ತದೆ. ನಾವು ನೋಡ್ತಾ ಇದ್ದೇವೆ, ಹಣ ಹೆಣ್ಣು ಹೆಂಡಕ್ಕಾಗಿ ಎಷ್ಟೋ ಜನ ತಮ್ಮ ವ್ಯಕ್ತಿತ್ವವನ್ನೇ ಹಾಳು ಮಾಡಿಕೊಂಡಿದ್ದಾರೆ, ಎಲ್ಲೆಲ್ಲೋ ಸೇರ್ತಾ ಇದ್ದಾರೆ, ಏನೇನೋ ಮಾಡ್ತಾಯಿದ್ದಾರೆ. ಅದೇ ರೀತಿಯಾಗಿ ಹಣವನ್ನು ಗಂಡು ಇವುಗಳಿಗಾಗಿ ಹೆಣ್ಣುಗಳು ಕೂಡ ಮಾರಾಟ ಮಾಡಿಕೊಳ್ತಾ ಇದ್ದಾರೆ. ಅಕ್ಕ ಮಾದೇವಿ ಸ್ಪಷ್ಟವಾಗಿ ಹೇಳ್ತಿದ್ದಾಳೆ, ಗಂಡಿಗೆ ಹೆಣ್ಣು ಮಾಯೆ, ಹೆಣ್ಣಿಗೆ ಗಂಡು ಮಾಯೆ ಅಂತೆ. ಅಂದರೆ ಇಲ್ಲಿ ಈ ಎರಡು ವಿರೋಧ ಲೈಂಗಿಕ ಪ್ರತಿನಿಧಿಗಳಿದ್ದಾರಲ್ಲ, ಇವರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಮುನ್ನಡೆಯುವುದರ ಬದಲು ಆ ಓನ್ಲಿ ದೈಹಿಕ ಸಂತೋಷಕ್ಕೆ ಸೀಮಿತವಾಗಿ ಏನು ಮಾಡ್ತಾರೆ, ಅವರು ತಮ್ಮ ಜೀವನವನ್ನು ಭಾಳ ಮನೋರಂಜನೀಯ ಅಂತ ತಿಳ್ಕೊಳ್ತಾರೆ. ಹೀಗಾಗಿ ಸಮಾಜದಲ್ಲಿ ಸಾಕಷ್ಟು ರೋಗ ರುಜಿನಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅವರು ಮನೆತನ ಮಾನವನ್ನು ಕೂಡ ಕೆಡಿಸಿಬಿಡ್ತಾರೆ, ಮನೆತನವನ್ನು ಹಾಳು ಮಾಡ್ತಾರೆ. ಇಂಥ ವ್ಯಕ್ತಿಗಳ ನಡುವೆ ನಾವು ಬಾಳಬೇಕಲ್ಲ, ಅದು ದುರಂತ ಆಗುತ್ತೆ. ಅನಿವಾರ್ಯವಾಗಿ ಬೇರೆ ದಾರಿಯಲ್ಲಿ ಕೊಲೆ ಮಾಡಬೇಕು. ಕೊಲೆ ಮಾಡೋಕ್ಕೆ ಮನಸ್ಸು ಅಷ್ಟು ಸುಲಭವಾಗಿ ಒಪ್ಪೋದಿಲ್ಲ. ಯಾಕಂದ್ರೆ ಕೊಲೆ ಮಾಡಿದ್ರೆ ಇಡೀ ಮನೆತನ, ಇಡೀ ಆ ಕುಟುಂಬ ನಾಶವಾಗಿ ಹೋಗಿಬಿಡ್ತೈತೆ. ಈ ಹಿನ್ನೆಲೆಯಲ್ಲಿ ಎಷ್ಟೋ ಕೊಲೆಗಳು ನಡೆದಿಲ್ಲ. ಹಾಗೇನಾದರೂ ಇಂಥ ವ್ಯಕ್ತಿಗಳನ್ನು ಕೊಲೆ ಮಾಡಬೇಕಾದ್ರೆ ಇಷ್ಟೊತ್ತಿಗೆ ಸಾವಿರಾರು ಗಟ್ಟಲೆ, ಲಕ್ಷಾನುಗಟ್ಟಲೆ ಕೊಲೆಗಳಾಗಿಬಿಡ್ತಿದ್ದೆವು ನನ್ನ ಅನಿಸುತ್ತೆ. ಏನೇ ಆಗಲಿ ಅದು ಸಮಾಜದ ಇನ್ನಿತರ ವಿಷಯ. ಆದರೆ ಇವುಗಳನ್ನು ನಾವು ಪರಿಹರಿಸ್ಕೊಳ್ಬೇಕಾದ್ರೆ ಈ ಉಪನಿಷತ್ತುಗಳು ಒಂದಿಲ್ಲ ಒಂದು ರೀತಿಯಾಗಿ ನಮ್ಮ ಸಹಾಯಕ್ಕೆ ಬರ್ತಾವೆ ಅನ್ನೋದು ನಾವು ಮರಿಬಾರದು. ಈ ಮನಸ್ಸಿನ ಕೆಲವು ನೈತಿಕ ಕಾರ್ಯಗಳನ್ನು ನಾವು ಅನುಸರಿಸಬೇಕಾಗತ್ತೆ. ಆ ನೈತಿಕ ಕಾರ್ಯಗಳಲ್ಲಿ ಮೆಡಿಟೇಷನ್ ಕೂಡ ಒಂದು, ಧ್ಯಾನ ಕೂಡ ಒಂದು. ಧ್ಯಾನವನ್ನು ಮಾಡುತ್ತಾ ಶಿವನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿದಾಗ ಏನಾಗುತ್ತೆ, ನಾವು ಈ
ಜೀವನದ ಜಂಜಡದಿಂದ, ಹುಟ್ಟು ಸಾವುಗಳಿಂದ, ಈ ವಿಷವರ್ತುಲದಿಂದ, ಪುನರ್ಜನ್ಮದಿಂದ ಪಾರಾಗಿ ಬರಲಿಕ್ಕೆ ಸಾಧ್ಯತೆ ಇದೆ. ಆ ಬಗ್ಗೆ ಈ ಕೈವಲ್ಯ ಪದ್ಧತಿ, ಕೈವಲ್ಯ ಉಪನಿಷತ್ತು ಹೇಳ್ತಾ ಇದೆ. ಅದನ್ನೇ ನಿಜಗುಣ ಶಿವಗುರುಗಳು ಬೇರೆ ರೀತಿಯಾಗಿ, ಅದನ್ನೇ ನಿಜಗುಣ ಶಿವಗುರುಗಳು ತಮ್ಮ ಕೈವಲ್ಯ ಪದ್ಧತಿ ಗ್ರಂಥದಲ್ಲಿ ಪ್ರತಿಪಾದಿಸ್ತಾರಂತ ಅನ್ನಿಸ್ತಾ ಇದೆ. ಏನೇ ಆಗಲಿ, ಈ ನಿಟ್ಟಿನಲ್ಲಿ ನಾವು ಮುಂದುವರಿಬೇಕಾದ್ದು ಭಾಳ ಮುಖ್ಯ ಆಗುತ್ತೆ. ಇದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಆತ್ಮೀಯರೇ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಖಾಮುಖಿಯಾಗೋಣ. ಸಬ್ಸ್ಕ್ರೈಬ್ ಆಗಿ ಹಂಚಿಕೊಳ್ಳಿ. ನಮಸ್ಕಾರ.